ಬಣ್ಣ ನೋಡಿದಾಗಲೇ ಬಾಯಲ್ಲಿ ನೀರಿರೋದು ಸಹಜ ತಾನೇ. ನೋಡಿ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಂಡ್ಬಿಡೋಣ. ಒಂದು ಚೆನ್ನಾಗಿ ಇಳಿತಿರುವಂಥ ಒಂದು ಪಪ್ಪಾಯಿ ಹಣ್ಣು ಸಿಕ್ತು. ಹಾಫ್ ಪೋರ್ಷನನ್ನು ಪಪ್ಪಾಯಿ ಜ್ಯೂಸ್ ಮಾಡಿ ಅದನ್ನು ಬಳಸ್ಕೊಂಡೆ. ಅದನ್ನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿಯಾಗಿ ಪಪ್ಪಾಯಿ ಉಳಿದಿದ್ದನ್ನು ನಾನು ಯಾವ ರೀತಿಯಾಗಿ ಬರ್ಫಿ ಮಾಡೋದು, ಹಲ್ವಾ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಎಷ್ಟು ಚೆನ್ನಾಗಿ ಕಳುತ್ತಿದೆ. ಅದರಲ್ಲಿರುವಂಥ ಬೀಜವನ್ನು ತೆಕ್ಕೊಂಡ್ಬಿಡೋಣ. ಪಪ್ಪಾಯಿ ತುಂಬ ದೇಹಕ್ಕೆ ಒಳ್ಳೆಯದು. ಹಾಗಂತೇಳಿ ತುಂಬ ತಿನ್ನಲಿಕ್ಕೂ ಆಗೋದಿಲ್ಲ, ಹೀಟ್ ಆಗುತ್ತೆ. ಅದಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಏನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಮಾಡಿ. ಈ ರೀತಿಯಾಗಿ ಪಪ್ಪಾಯಿ ಒಳಗಿನ ಭಾಗವನ್ನೆಲ್ಲವನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಸ್ಮೂತಾಗಿ ಬೀಸ್ಕೊಳ್ತೀನಿ. ಗ್ರೈಂಡ್ ಮಾಡಿ ತೆಕ್ಕೊಳ್ಳೋದು. ಅಷ್ಟು ಆದಮೇಲೆ ಒಂದೊಂದೇ ಏನು ಬೇಕಾಗಿದೆಯಲ್ಲ ಸಾಮಗ್ರಿ ಅದೆಲ್ಲವನ್ನು ನಿಧಾನವಾಗಿ ಸೇರಿಸ್ಕೊಳ್ತಾ ಹೋಗೋದು. ನೋಡಿ, ಒಂದು ಕಡಾಯಿಯನ್ನು ಇಟ್ಕೊಂಡೆ. ಅದರಲ್ಲಿ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ಳೋಣ. ಯಾವ ರೀತಿಯಾಗಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸೋದು. ರುಚಿಗೆ ಬೇಕಲ್ಲ ಸಿಹಿ. ಬರ್ಫಿ ಅಂದಮೇಲೆ, ಹಲ್ವಾ ಅಂದಮೇಲೆ ಸಿಹಿ ಬೇಕು. ನೀವು ಬೇಕಾದರೆ ಪುಡಿ ಬೆಲ್ಲವನ್ನು ಬೇಕಾದರೆ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ತುಪ್ಪವನ್ನು, ದೇಸಿ ತುಪ್ಪ ಅಂತ ಹೇಳ್ತೀವಿ, ಗೀ, ಅದನ್ನು ಬಳಸ್ಕೊಳ್ತಾ ಇದ್ದೀನಿ. ಇದನ್ನು ಮಾಡುವಾಗ ಯಾಕೆ ಅಂದರೆ ತಳ ಹಿಡಿದುಬಿಡುತ್ತೆ ಸಾಮಾನ್ಯವಾಗಿ. ಸ್ವಲ್ಪ ಹುಷಾರಾಗಿ ತಿರುಗಿಸ್ತಾ ಇರಬೇಕು. ದಪ್ಪ ಆಗಬೇಕಲ್ವ, ಅದಕ್ಕಾಗಿ ಕಾರ್ನ್ಫ್ಲವರನ್ನು ಉಪಯೋಗಿಸ್ಕೊಳ್ತಾ ಇರ್ತೀನಿ. ಅದನ್ನು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಎಲ್ಲ ಮಿಕ್ಸ್ ಆದಮೇಲೆ ಇನ್ನೇನು ತಳ ಹಿಡಿದುಬಿಡುತ್ತೆ, ಗೊತ್ತಾಗುತ್ತೆ ನಮಗೆ, ಬಿಡ್ತಾ ಬರುತ್ತೆ. ಆವಾಗ ತುಂಬ ಲೋ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು ಸ್ಟೋವನ್ನು. ನೋಡಿದಾಗಲೇ ಗೊತ್ತಾಗುತ್ತೆ ಅದು ಪಾಕ ಬಂದಿದೆಯಾ ಅಂಥೇಳಿ. ಅದು ನಿಧಾನವಾಗಿ ತಳ ಬಿಡ್ತಾ ಬಂದಾಗ ಅದನ್ನು ತೆಗೆದುಬಿಟ್ಟು ಒಂದು ಟ್ರೇಗೆ ಶಿಫ್ಟ್ ಮಾಡಿಬಿಟ್ಟು ಆಯಿತು. ಟ್ರೇಗೆ ಮೊದಲೇ ನಾವೇನು ಮಾಡೋದು, ತುಪ್ಪವನ್ನು ಹಾಕಿ ಇಟ್ಕೊಳ್ಳೋದು. ಈ ರೀತಿಯಾಗಿ ಅದನ್ನು ಸ್ಪ್ರೆಡ್ ಮಾಡಿದ ಮೇಲೆ ಸ್ವಲ್ಪ ಇಲಾಯ್ಚಿಯನ್ನು ಕೂಡ ಹಾಕೋಣ, ಫ್ರೈ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿದ ತಕ್ಷಣ ನೀವು ಮಾಡ್ತೀರಾ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ಸ್ಪ್ರೆಡ್ ಮಾಡಿದೆ. ಸ್ವಲ್ಪ ಹತ್ತಿತ್ತೆ ಇಡಬೇಕು, ಇಲ್ಲಾಂದರೆ ಉದುರಿಯಾಗಿ ಬೇರೆ ಬಿದ್ದೋಗ್ಬಿಡುತ್ತೆ. ಈ ರೀತಿ ಆದಮೇಲೆ ಸ್ವಲ್ಪ ಬೆಚ್ಚಗೆ ಇದೆ ಅನ್ನುವಾಗಲೇ ಒಂದು ನೈಫನ್ನು ತೊಗೊಂಡ್ಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡ್ಬಿಡೋದು. ನೀವು ಕೂಡ ಖಂಡಿತ ಮಾಡಿ ಅದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೋಬಹುದು. ಉಳಿಯಲ್ಲ, ಯಾಕೆಂದರೆ ತುಂಬ ಟೇಸ್ಟಿಯಾಗಿದ್ದಾಗ ಮಾಡಿದ್ದು ಆವಾಗಲೇ ಖಾಲಿ ಆಗಿಬಿಡುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.